ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂಡರ್ ಪಾಸ್ ಕಾಮಗಾರಿ ವೇಳೆ ಕಾರ್ಮಿಕರ ಸಾವಿಗೆ ಹೊಣೆ ಯಾರು? ಹಾಗಾದ್ರೆ ಅಪಾಯ ಎಂದು ಗೊತ್ತಿದ್ರೂ ಕೂಡ ಮಳೆಗಾಲದಲ್ಲಿ ಕಾಮಗಾರಿ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಪಾಯ ಅಂತ ಹೇಳಿ ಗೊತ್ತಿದ್ರೂ ಕೂಡ ಮಳೆಗಾಲದಲ್ಲಿ ಕಾಮಗಾರಿ ಯಾಕೆ ಮಾಡ್ತಾ ಇದ್ದಾರೆ? ಬೆಂಗಳೂರಿನ ಡಾಕ್ಟರ್ ರಾಜ್ ಪುಣ್ಯಭೂಮಿ ಬಳಿ ನಡೆದ ದುರ್ಘಟನೆ ಇದು. ಇನ್ನು ಅಂಡರ್ ಪಾಸ್ ಕಾಮಗಾರಿ ನಡೆಸ್ತಾ ಇದ್ದ ಬಿಡಿಎ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಗುತ್ತಿಗೆ ನೀಡಲಾಗಿತ್ತು. ಆದರೆ ಫೆಬ್ರವರಿಯಲ್ಲಿ ಗುತ್ತಿಗೆ ಪಡ್ಕೊಂಡ್ರೂ ಕೂಡ ಮಳೆಗಾಲದಲ್ಲಿ ಕಾಮಗಾರಿಯನ್ನ ಯಾಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮಣ್ಣಿನಡಿ ಸಿಲುಕಿದ್ದ 5 ಕಾರ್ಮಿಕರಲ್ಲಿ 2 ಈಗ ಸಾವನ್ನಪ್ಪಿರುವಂತದ್ದು. ಘಟನೆಯ ಬಳಿಕ ಸ್ಥಳದಿಂದ ಕಾಲ್ಕಿತ್ತ ಕೆಲ ಅಧಿಕಾರಿಗಳು. ಇನ್ನು ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಗಳನ್ನ ಸಂಪರ್ಕಿಸಲು ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಅಪಾಯ ಅಂತ ಹೇಳಿ ಗೊತ್ತಿದ್ರೂ ಕೂಡ ಮಳೆಗಾಲದಲ್ಲಿ ಯಾಕೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ? ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಗಳನ್ನ ಈಗಾಗಲೇ ಒಂದ್ ಕಡೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗಾಯಗೊಂಡ ಸದಾನಂದ್, ಸುನೀಲ್ ಓರ್ವನ ಮೃತದೇಹ ಅಲ್ಲಿ ಪತ್ತೆಯಾಗಿದೆ. ಇನ್ನೊಬ್ಬನ ಮೃತದೇಹವನ್ನ ಹೊರ ತೆಗೆಯಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ಗುತ್ತಿಗೆ ಪಡ್ಕೊಂಡ್ರು, ಮಳೆಗಾಲದಲ್ಲಿ ಕಾಮಗಾರಿಯನ್ನ ಯಾಕೆ ಮಾಡ್ತಾ ಇದ್ದಾರೆ? ನಂಗರಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಅಂಡರ್ ಬ್ರಿಡ್ಜ್ ವರ್ಕ್ ನಡೀತಾ ಇದೆ. ಇಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಏನಂದರೆ 5 ಜನ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಅಲ್ಲಿ ನೀರಿತ್ತು, ಆ ನೀರು ತೆಗೆದು ಕೆಲಸ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಮಡ್ ವಾಲ್ ಕುಸಿದು ಅವ್ರ ಮೇಲೆ ಬಿದ್ದಿದೆ. 3 ಜನ ಅಲ್ಲಿಂದ ತಕ್ಷಣ ಓಡಿ ಹೊರಗಡೆ ಬಂದಿದ್ದಾರೆ. ಇನ್ನಿಬ್ಬರು ಮಣ್ಣಲ್ಲಿ ಸಿಕ್ಕಾಕೊಂಡಿದ್ರು. ಅದರಲ್ಲಿ ಒಬ್ಬರಿಗೆ ಸ್ವಲ್ಪ ಇಂಜುರಿ ಆಗಿದೆ ಅಂತ ಇಮಿಡಿಯೇಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿತ್ತು. ಅವರು ಹಾಸ್ಪಿಟಲಲ್ಲಿ ಡೆತ್ ಆಗಿದ್ದಾರೆ. ಇನ್ನೊಬ್ಬರು ಹೊರಗಡೆ ಸಿಕ್ಕಾಕೊಂಡು ಮೃತಪಟ್ಟಿದ್ದಾರೆ ಅಂತ ಪ್ರಾಥಮಿಕ ಮಾಹಿತಿಯಿಂದ ಗೊತ್ತಾಗಿದೆ. ಈಗಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಸೊ ಮುಂದೆ ಅದರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ವರದಿಯನ್ನು ಸ್ವೀಕರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ. ಎಲ್ಲಿವರು ಸರ್, ಎಲ್ಲಿ ಮೂಲದವರು, ಎಷ್ಟು ದಿನ ಕೆಲಸ ನಡೀತಾ ಇದೆ? ಸ್ಥಳಕ್ಕೆ ಶಾಸಕ ಗೋಪಾಲಯ್ಯ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದ ಶಾಸಕ ಗೋಪಾಲಯ್ಯ ಮಳೆಗಾಲದಲ್ಲಿ ಇಂತಹ ಕಾಮಗಾರಿಗಳನ್ನ ಮಾಡಬಾರ್ದು, ಇನ್ನು ಮೃತ ಕಾರ್ಮಿಕರಿಗೆ ಸೂಕ್ತ ಪರಿಹಾರವನ್ನ ಕೊಡಬೇಕಾಗತ್ತೆ. ಮಳೆ ಬಂದಿರೋದ್ರಿಂದ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಘಟನೆಗೆ ಪಿಡಿಎ ಮತ್ತು ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಇನ್ನೊಂದು ಕಡೆ ಮಣ್ಣಿನಡಿ ಸಿಲುಕಿದ್ದ ಕೆಲವರಿಗೆ ಮೂಳೆ ಕೂಡ ಮುರಿತಗೊಂಡಿರುವಂತದ್ದು. ಗಾಯಾಳುಗಳಿಗೂ ಪರಿಹಾರವನ್ನ ಕೊಡಬೇಕಾಗುತ್ತೆ. ಇನ್ನು ಸ್ಥಳ ಪರಿಶೀಲನೆ ಬಳಿಕ ಶಾಸಕ ಗೋಪಾಲಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿಯಾಗಿ ಹಾಕಿದ್ದೀರಾ? ಹಾಕಿದ್ದೀರಾ?